ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿದ್ದ ಚಂದ್ರಶೇಖರನ್ ಅವರು ಒಂದು 6 ಪುಟಗಳ ಡೆತ್ ನೋಟನ್ನು ಬರೆದು ಸಾವನ್ನಪ್ಪಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಒಂದು ಕಡೆ ಸಿಐಡಿ ತನಿಖೆ ನಡೀತಿದೆ. ಅದರ ಜೊತೆಗೆ ರಾಜಕೀಯ ನಾಯಕರು ಮನೆಗೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಏನಾಯಿತು, ಸಿಐಡಿ ಅಧಿಕಾರಿಗಳು ಏನೆಲ್ಲ ಕೇಳಿದ್ರು ಅನ್ನುವಂಥ ವಿಚಾರವನ್ನು ಮೃತ ನೌಕರ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಬೆಳಗ್ಗೆ ಸಿಐಡಿ ಅಧಿಕಾರಿಗಳು ಬಂದಿದ್ರು, ಏನೆಲ್ಲ ಕೇಳಿದ್ರು, ಏನು ತೆಗೆದುಕೊಂಡು? ಸರ್, ಅವರು ಡೆತ್ ನೋಟ್ ಅವ್ರದ್ದಾ ಅಂತ ಕೇಳಿದ್ರು ಸರ್. ಹ್ಯಾಂಡ್ ರೈಟಿಂಗ್ ಅವ್ರದ್ದೇನಾ ಅಂತ ಕೇಳಿದರು. ಅವ್ರು ಬರೆದಿಟ್ಟಿದ್ದು ಪೆನ್ನು ಸರ್ಚ್ ಮಾಡಿ ಪೆನ್ನೆಲ್ಲ ಸೀಸ್ ಮಾಡಿದರು ಅವರು. ಮತ್ತು ಅದು ಆಫೀಸಿಂದ ಒಂದು ಲ್ಯಾಪ್ಟಾಪ್ ಇತ್ತು, ವರ್ಕ್ ಮಾಡ್ತಾಯಿದ್ದಿದ್ದು. ಆ ಲ್ಯಾಪ್ಟಾಪು ಪೆನ್ ಡ್ರೈವ್ ಎಲ್ಲ ಸೀಸ್ ಮಾಡಿಕೊಂಡ್ರು ಸರ್. ಆಮೇಲೆ ಅವರು, ನೀವು ಎಷ್ಟೊತ್ತಿಗೆ ಹೋದ್ರಿ ಡೆತ್ತಿಗೆ, ನೀವು ಅವ್ರು ಬರೋಷ್ಟರಲ್ಲಿ ಏನಾಗಿತ್ತು, ಬಾಗಿಲೇ ಯಾವ ರೀತಿ ಲಾಕ್ ಆಗಿತ್ತು, ನೀವು ಯಾರು ಫಸ್ಟ್ ನೋಡಿದ್ದು, ಡೆತ್ ನೋಟ್ ಯಾವಾಗ ನಿಮಗೆ ಸಿಕ್ಕಿತ್ತು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕೇಳಿದ್ರು ಸರ್. ನಾವು ಇರೋ ಸತ್ಯನೇ ಹೇಳಿದ್ವಿ ಸರ್, ನಡೆದಿದ್ದು ಅದನ್ನೇ ಹೇಳಿದ್ರು. ಅವ್ರು ನಿಮ್ಗೆ ಆಫೀಸಿನ ಬಗ್ಗೆ ಹೇಳಿದ್ರು, ಆದರೂ ಇಲ್ಲ ಸರ್, ನಮ್ಗೆ ಯಾವುದೇ ಕ್ಲೂ ಸಿಕ್ಕಿರಲಿಲ್ಲ, ಡೆತ್ ನೋಟಿಂದನೇ ನಮಗೆ ಹೊರಗಡೆ ಬಂದಿರೋದು ಅಂತ ನಾವು ನೀಟಾಗಿ ಹೇಳಿದ್ವಿ ಸರ್ ಅವರಿಗೆ. ರೂಮಲ್ಲಿ ಮತ್ತೆ ಬೇರೆ ಏನಾದ್ರು ಸಿಗ್ತಾ? ನಿನ್ನೆ ಒಂದು ಪೆನ್ ಡ್ರೈವ್ ಸಿಕ್ಕಿತ್ತು, ಅದರಲ್ಲಿ ಜೆ ಪದ್ಮನಾಭ ಅಂತ ಹೆಸರು, ಅದರಲ್ಲಿ ಏನಿದೆ ಬಹಿರಂಗಪಡಿಸಿ? ಜೆ ಪದ್ಮನಾಭನ್ ಅಲ್ಲ ಸರ್, ಅದು ಬಂದು ಸುಧಾಕರ್ ಅಂತ ಹೆಸರಿದೆ ಅದ್ರ ಮೇಲೆ. ಅದು ಪೆಂಡ್ರೈವ್, ಯಾಕಂದರೆ ನಾನು ತುಂಬ ಡಿಪ್ರೆಷನಲ್ಲಿದ್ದೆ ನೆನ್ನೆಲ್ಲ. ನಂಗೆ ಇವತ್ತಿಗೂ ನನಗಿದಿಲ್ಲ, ಅದು ಏನೋ ಜ್ಞಾನದಲ್ಲಿ ನಾನು ಇವ್ರದ್ದೇ ಹೇಳೋ ಇದರಲ್ಲಿ ಗಾಬರಿಲಿ ಹೇಳಿಬಿಟ್ಟಿದ್ದೆ, ಅಷ್ಟು ಬಿಟ್ಟರೆ ಜಿ ಪದ್ಮನಾಭಂದಲ್ಲ ಸರ್, ಸುಧಾಕರ್ ಅಂತ ಹೆಸರಿದೆ. ಬಟ್ ಇನ್ನೊಂದು ಪೆನ್ ಡ್ರೈವಲ್ಲಿ ಹೆಸರು ಏನಿಲ್ಲ, ಒಟ್ಟೊಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್. 2 ಪೆನ್ ಡ್ರೈವ್ ಗೊತ್ತಿಲ್ಲ ಸರ್ ನಮ್ಗೆ ಆಫೀಸಿನ ಬಗ್ಗೆ ಯಾರು ಏನು ಎತ್ತ ಅಂತಾನು ಏನೂ ಗೊತ್ತಿಲ್ಲ ಸರ್ ನಮಗೆ. ಏನೇನು ತೊಗೊಂಡೋದ್ರು ಮೇಡಮ್ ಸಿಐಡಿ? ಅದೇ ಸರ್, ಲ್ಯಾಪ್ಟಾಪು, ಪೆನ್ನು, 2 ಪೆನ್ ಡ್ರೈವನ್ನ ತೊಗೊಂಡೋಗಿದ್ದಾರೆ ಸರ್. ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ರು, ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ, ಏನು ಹೇಳ್ತೀರಾ ಮೇಡಮ್? ಸರ್, ಅದೇ ಅವ್ರು ಹೇಳೋದು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಗಂಡನ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್, ಭರವಸೆ ಕೊಡ್ತಿದ್ದಾರೆ. ಇನ್ನೊಂದು, ನಮ್ಮ ಮಕ್ಕಳ ಎಜುಕೇಷನ್ಗೆ ನಾವು ಹೆಲ್ಪ್ ಮಾಡ್ತೀವಿ, ಆಧಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್, ಅಷ್ಟೇ. ಇನ್ನೂ ಬಂದಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ನೀವು ಹೇಳೋ ಪ್ರಕಾರ ಅವ್ರು ಕೇವಲ ಹೇಳಿಕೆಗಳಾಗ್ತಿದ್ದಾವೆ, ಭರವಸೆ ಕೊಡ್ತಿದ್ದಾರೆ. ಅದು ನಿಮ್ಮ ಆಗ್ರಹ ಏನಾಗಬೇಕು ಮೇಡಮ್? ಅಂದರೆ ಶಿಕ್ಷಣ ಏನಂತಂದರೆ, ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳಿ ಹೋಗೋದಲ್ಲ ಸರ್ ನಮಗೆ. ಯಾಕಂದರೆ ಇವಾಗ ಹೇಳ್ತಾರೆ, ಮೀಡಿಯಾ ಮುಂದೆ ಮಾತಾಡ್ತಾರೆ, ಎಲ್ಲ ಹೇಳ್ತಾರೆ. ನಾಳೆ ನಾವು ತಾನೇ ಸರ್ ಕಷ್ಟಪಡೋದು. ಅದನ್ನು ನಮ್ಗೆ ಬೇಕಾಗಿರೋದು ಅದು ಭರವಸೆ ಅಷ್ಟೇ ಆಗಿದೆ, ಅಷ್ಟೇ ಅಲ್ಲ. ನಮ್ಗೆ ಅದು ಏನು ಪಕ್ಕ ರೈಟಿಂಗ್ ಲೆಟ್ರ್ ಆದರೂ ಕೊಟ್ಟರೆ ನಾವೊಂದು ಗ್ಯಾರಂಟಿ ಅನ್ಬೋದು. ಯಾವುದೇ ಇಲ್ದಂಗೆ ಬರೀ ಸರ್ಕಾರ ಆಶ್ವಾಸನೆ ಕೊಟ್ಟರೆ ಏನು ಮಾಡಲಿ ಸರ್ ನಾನು? ಅದನ್ನು ನಾವು ಕೇಳ್ತಾ ಇರೋದು. ಈಗ ನಿಮಗೆ ಗೊತ್ತಿದ್ದೇನಿಲ್ಲ, ಮೀಡಿಯಾಗೆ ಗೊತ್ತಿದ್ದೇನಿಲ್ಲ, ಕಾಲೇಜ್ ಫೀಸ್ಗಳು ಎಷ್ಟೆಷ್ಟಿದೆ, ಬರೀ 12,000ದಲ್ಲಿ ನಾವು ಕಟ್ಟೋಕ್ಕಾಗತ್ತಾ ಸರ್ ಫೀಸೆಲ್ಲ? ಅದನ್ನು ನಾನು ಕೇಳ್ತಾರೆ. ಮೂಲಾಧಾರ ಇದ್ದಿದ್ದೇ ನಮ್ಮ ಮನೆಯವ್ರದ್ದೇ ನಮಗೆ, ಅದೇ ಇಲ್ದಾಗ ನಾವೇನು ಕಟ್ಟೋಕ್ಕೆ ಸಾಧ್ಯ ಸರ್ ನಮಗೆ ಫೀಸ್ಗಳು? ಈಗ ತನಿಖೆಯಿಂದ ಸತ್ಯಾಸತ್ಯತೆ ಬರೋದು ಒಂದು ಕಡೆ ಆದರೆ, ಕುಟುಂಬಕ್ಕೆ ನ್ಯಾಯ ಬೇಕು ಅನ್ನೋದು ನಿಮ್ಮ ಆಗ್ರಹ? ಹಾಂ ಸರ್, ಈಗ ನಮ್ಮ ಮನೆಯವರು ಅವರವರು ನ್ಯಾಯ ದೊರಕಿಸ್ಕೊತಾರೆ, ಅರೆಸ್ಟ್ ಆಗ್ತಾರೆ, ಇನ್ನೆಂದೋ ಸಸ್ಪೆಂಡ್ ಹಾಕ್ತಾರೆ. ಬಟ್ ಅವ್ರು ಹೊರಗಡೆ ಬಂದುಬಿಡ್ತಾರೆ. ದೊಡ್ಡ ಅಧಿಕಾರಿಗಳವ್ರ ಹತ್ರ ಎಲ್ಲ ಅಮೌಂಟ್ ಇರುತ್ತೆ, ಎಲ್ಲ ನಡೆಯುತ್ತೆ. ನಮ್ಮಂಥ ಬಡಪಾಯಿ ಜೀವ ತೆಗೆದ್ರಲ್ಲ, ಅಧಿಕಾರಿ ಜೀವ ತೆಗೆದ್ರಲ್ಲ. ನಮ್ಮ ಕುಟುಂಬದ ಮೂಲಾಧಾರ ಏನು ಸರ್? ಅನ್ಯಾಯ ಆಗಿದ್ದು ನನಗೆ ತಾನೇ. ನನ್ನ ಮಕ್ಕಳ ಎಜುಕೇಷನ್ ಏನಾಗಬೇಕು ಸರ್? ನಾನು ಏನು ಮಾಡಲಿ ಹೇಳಿ ನೋಡೋಣ. ನಾನು ಡೈಲಿ ವೇಜಸಲ್ಲಿ ಕೆಲಸಕ್ಕೆ ಹೋಗೋದು, 12,000 ಸ್ಯಾಲ್ರಿಲಿ ಹೋಗೋದು. ಆ ಸ್ಯಾಲ್ರಿಗೂ ಇವ್ರಿಗೆ ಫೀಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಮಾಡ್ಬೇಕು ನಾನು? ಮಕ್ಕಳ ಶಿಕ್ಷಣಕ್ಕೆ ಭದ್ರತೆ ಕೊಡಬೇಕು, ಜೊತೆಗೆ ಏನು ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ಮ? ಕೊಡಿಸ್ಬೇಕು ಸರ್, ನಂಗೆ ನ್ಯಾಯ ಬೇಕು. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು. ನಾನು ಅವತ್ತಿಂದನೂ ಅದನ್ನೇ ಕೇಳ್ತಾ ಇರೋದು. ನನ್ನ ಗಂಡನ ಸಾವಿಗೆ ನಿಜವಾದ ನ್ಯಾಯ ಬೇಕು. ನಂಗೆ ಅಲ್ಲಿ ಏನು ನಡೀತು ಅನ್ನೋದು ನನಗೆ ಪಕ್ಕಾ ಡೀಟೇಲ್ ಬೇಕು. ತನಿಖೆಯಿಂದನಾದ್ರೂ ನನಗೆ ಬೇಕು. ಯಾಕಂದರೆ ಅಷ್ಟು ನೊಂದು ಅವರು ಅಷ್ಟು ವರ್ಕ್ ಪ್ರೆಷರಿಂದ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ನನಗೆ ನ್ಯಾಯ ಬೇಕು ಸರ್. ನನಗೆ ಏನು ನಡೀತು ಅನ್ನೋದು ನಂಗೆ ಪಕ್ಕಾ ಡೀಟೇಲ್ಸ್ ಬೇಕು.
ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು. ಅವ್ರ ಮೇಲೆ ಆರೋಪ ಮಾಡೋದಲ್ಲದೆ ಏನು ಆರೋಪ ಮಾಡ್ತಾರೆ ಅದು ಒಟ್ಟು ಏನಿದೆ ಫ್ಯಾಕ್ಟ್ ಬರಬೇಕು. ಫ್ಯಾಕ್ಟ್ ಹೊರಗಡೆ ಬರಬೇಕು. ನನಗೆ ಇಷ್ಟು ವರ್ಷ ಏನಿಲ್ದಂಗೆ ಇವಾಗ ಅವ್ರ ಮೇಲೆ ಅಷ್ಟೊಂದು ಅಪರಾಧ ಹೊರಿಸಿದಾಗ ನಮ್ಗೆ ಹೆಂಗೆ ಅನಿಸ್ಬೇಕು ಸರ್? 32 ವರ್ಷ ಸರ್ವಿಸ್ ಇದು ಮಾಡಿದವರು ಅವರು, ಅಂಥವ್ರ ಮೇಲೆ ಹಿಂಗೆ ಅಪವಾದ ಹೊರಿಸಿದ್ದಾರೆ. ಮತ್ತು ಅವರು ಅಂಥ ನೇಚರ್ ಇರೋ ಮನುಷ್ಯ ಅಲ್ಲ, ತುಂಬ ಒಳ್ಳೆ ಮನುಷ್ಯ ಅವರು. ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಿದ್ರು ಮೇಡಮ್? MPM ಅಲ್ಲಿ ವರ್ಕ್ ಮಾಡ್ತಾಯಿದ್ರು ಸರ್, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಧೀಕ್ಷಕರಾಗಿದ್ದರು ಸರ್ ಅವರು. ಅಲ್ಲಿದ್ದರು, MPM ಅಲ್ಲಿದ್ದರು, ಭದ್ರಾವತಿ ಮೈಸೂರು ಪೇಪರ್ ಮಿಲ್ಲಲ್ಲಿದ್ದರು. ಅಲ್ಲಿ ಕಾಯಂ ಆಗಿದ್ರ ಮೇಡಮ್? ಹೇಗೆ ಕಾಯಂ ಆಗಿದ್ರು ಸರ್ ಅಲ್ಲಿ. ಆದರೆ ಅಲ್ಲಿ ಫ್ಯಾಕ್ಟ್ರಿ ಲಾಸ್ ಆಯಿತು ಅಂತೇಳಿ ಡೆಪ್ಟೇಷನ್ ಹಾಕಿದ್ರು ಸರ್, ವಾಲ್ಮೀಕಿ ಎಸ್ಟೇಟ್ಗೆ ಡೆಪ್ಟೇಷನ್ ಹಾಕಿದ್ರು. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಎಷ್ಟು ದಿನ ಆಯಿತು? ಅವರು ಹೋಗಿ 8 ವರ್ಷ ಆಯಿತು ಸರ್, 8-9 ವರ್ಷ ಆಯಿತು ಹೋಗಿ. ಅವರು 7 ವರ್ಷ ಪರ್ಮನೆಂಟ್ ಆಗಿರಲಿಲ್ಲ. ಈಗ 1.5 ವರ್ಷ ಆಯಿತು ಸರ್, ಅವ್ರು ಪರ್ಮನೆಂಟ್ ಆಗಿ 1.5 ವರ್ಷ ಆಯಿತು ಸರ್. 1.5 ವರ್ಷ ಆಯಿತು. ಈ ಥರ ಘಟನೆ ಆಗಿದೆ ಸರ್ ನಮಗೆ. ಅವ್ರಿಗೆ ಪ್ರಮೋಷನ್ ಇತ್ತು, ಎಲ್ಲ ಇತ್ತು ಸರ್. ಈಗ ನನಗೆ ಎಷ್ಟು ನೋವಿದೆ ಸರ್, ನಾವು ಹೇಳ್ಕೊಳಕ್ಕಾಗ್ದಷ್ಟು ನೋವಲ್ಲಿದ್ದೀವಿ ನಾವು. ಜೀವನ ಆಧಾರನೇ ಹೋಗಿದ ಮೇಲೆ ನಾವೇನು ಮಾಡಬೇಕು ಅದನ್ನೇ ನಾವು ಕೇಳ್ತಾರೆ ಸರ್. ಇದಿಷ್ಟು ಅವರ ಪತ್ನಿ ಕವಿತಾ ಅವರ ಮಾತಾಗಿರುವಂಥದ್ದು. ಏನು ಕೇವಲ ಆಶ್ವಾಸನೆಗಳು ಭರವಸೆ ಕೊಟ್ಟರೆ ಸಾಕಾಗೋದಿಲ್ಲ. ಸರ್ಕಾರ ಒಂದು ರೀತಿಯಲ್ಲಿ ಏನು ರೇಟಿಂಗಲ್ಲಾದರೂ ನಮಗೆ ಒಂದು ಭದ್ರತೆಯನ್ನು ಕೊಡಲಿ, ಜೊತೆಗೆ ಮಕ್ಕಳ ಶಿಕ್ಷಣಕ್ಕಾಗಿರಲಿ, ನಮಗೆ ಒಟ್ಟಾರೆ ಬೇಕಾಗಿರುವಂಥದ್ದು ಆ ಸತ್ಯಾಸತ್ಯತೆಗಳು ಬೇಕು. ಜೊತೆಗೆ ಆ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ನ್ಯಾಯ ಬೇಕು ಅನ್ನುವಂಥದ್ದು ಈ ಕುಟುಂಬಸ್ಥರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಇದು. ಸರ್, please, ಒಂದ್ ನಿಮಿಷ. ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.